ನಾವು ಕ್ರಿಸ್ತನನ್ನು ಸಂಧಿಸುವಾಗ ಲಾಭದ ಖಾತೆಯಲ್ಲಿದ್ದದ್ದು ನಷ್ಟದ ಖಾತೆಗೂ, ನಷ್ಟದ ಖಾತೆಯಲ್ಲಿದ್ದದ್ದು ಲಾಭದ ಖಾತೆಗೂ ಬರ್ತದೆ. ಅದು ಹೇಗೆ ಇವತ್ತು ನೋಡೋಣವಾ? ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಿಜವಾದ ಸುನ್ನತಿಯವರು ಯಾರು? ಪೌಲನು ನಂಬಿದ್ದ 7 ಸಂಗತಿಗಳು ಹೇಗೆ ಅವನಿಗೆ ನಷ್ಟವಾಯಿತು? ಕ್ರಿಸ್ತನಿಂದ ಅವನಿಗೆ ದೊರೆತ ಲಾಭಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿದುಕೊಂಡು ದೇವರು ನಮಗೆ ಬೋಧಿಸುವ ನೀತಿಗೆ ವಿಧೇಯರಾಗೋಣ. ಬನ್ರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರಾರ್ಥಕವಾಗದು. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 18ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನು ನಮ್ಮ ಸಂಗಡ ಇದ್ದುಕೊಂಡು ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ಸುನ್ನತಿಯವರು ನಾವೇ ಎಂಬುದಾಗಿ ನೋಡುವಾಗ ಪೌಲನ ಈ ಮಾತಿನ ಅರ್ಥವೇನು? ಗಲಾತ್ಯರಿಗೆ ಬರೆದ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಅವನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಹಳೆ ಸುನ್ನತಿಯು ಇಲ್ಲವಾಗಿದೆ. ದೇವರು ಕೇವಲ ಬಾಹ್ಯಾಚಾರವನ್ನು ನೋಡುವವನಲ್ಲ. ನಿಜವಾದ ಸುನ್ನತಿಯು ಹೃದಯದ್ದೇ ಆಗಿದೆ. ಅದು ಹೊಸ ಸೃಷ್ಟಿ, ದೇವರ ಕಡೆಗೆ ಹೃದಯದ ಹೊಸ ಮನೋಭಾವವಾಗಿದೆ. ನಿಜವಾದ ಸುನ್ನತಿ ಎಂದರೆ ಕ್ರಿಸ್ತನಲ್ಲಿರುವುದೇ ಆಗಿದೆ. ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಎಂಬುದಾಗಿ ನೋಡುವಾಗ ನಮ್ಮ ಹಳೇ ಸ್ವಭಾವದ ಮೇಲೆ ನಮಗೆ ನಂಬಿಕೆ ಇರುವುದಿಲ್ಲ. ನಾವು ಕ್ರಿಸ್ತನನ್ನು ಮಾತ್ರ ನಂಬುವವರು. ರಕ್ಷಣೆಗಾಗಿ ನಾವು ನಮ್ಮನ್ನು ನೋಡುವುದಿಲ್ಲ. ಹಳೇ ಸ್ವಭಾವದಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವುದೂ ಇಲ್ಲ. ಅದು ಕ್ರಿಸ್ತನು ನಮ್ಮಲ್ಲಿರುವುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಂಪ್ರದಾಯವಾದಿಗಳು ಪೌಲನ ಸುವಾರ್ಥ ಪ್ರಯಾಣದುದ್ದಕ್ಕೂ ಅವನನ್ನು ಹಿಂಬಾಲಿಸುತ್ತಲೇ ಇದ್ದರು. ಪೌಲನು ಪ್ರಸಂಗ ಮುಗಿಸಿ ಹೋದ ಬಳಿಕ ಅವರು ವಿಶ್ವಾಸಿಗಳೊಂದಿಗೆ ಹೀಗೆ ಹೇಳುತ್ತಿದ್ದರು. ಏನೆಂದರೆ, ನಾವು ನಮ್ಮ ಶರೀರದ ಮೇಲೆ ಭರವಸವಿಡಬಾರದೆಂದು ಪೌಲನು ಹೇಳುತ್ತಾನೆ. ಸರಿ, ನಾವು ವಿಧಿಗಳನ್ನು ಯಜ್ಞಾರ್ಪಣೆಗಳನ್ನು ಆತುಕೊಳ್ಳಬಾರದು, ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದು. ಅವನು ಹಾಗೆ ಹೇಳುವುದು ಸರಿ. ಯಾಕಂದರೆ ಅವನಿಗೆ ಆಧಾರವಾಗಿ ಬೇರೇನೂ ಇರುವುದಿಲ್ಲ. ನಮ್ಮ ಹಾಗೆ ಅವನು ಯಹೂದಿ ಹಿನ್ನೆಲೆ ಇರುವುದಿಲ್ಲ. ಅವನ ಅಜ್ಞಾನ ಹಾಗೂ ಧರ್ಮಶಾಸ್ತ್ರಕ್ಕನುಸಾರವಾಗಿಲ್ಲದ ಜೀವಿತದಿಂದಾಗಿ ಅವನು ಹಾಗೆ ಹೇಳುತ್ತಿದ್ದಾನೆ. ಆದ್ದರಿಂದ ಅವನಿಗೆ ಶರೀರಭಾವದಲ್ಲಿ ಯಾವುದೇ ಭರವಸವಿರುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನು ಇದಕ್ಕೆ ಉತ್ತರ ಕೊಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ನಾನಾದರೋ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು. ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹೇಳುತ್ತಾನೆ, ಶರೀರ ಸಂಬಂಧವಾದದ್ದರಲ್ಲಿ ಭರವಸವಿಡುವ ಯಾವನಾದರೂ ಇರುವುದಾದರೆ ನನಗೆ ಅವನಿಗಿಂತ ಹೆಚ್ಚಿನ ಭರವಸವಿದೆ. ಬೇರಾವನ ಎದುರಿಗೂ ತನ್ನ ಧಾರ್ಮಿಕ ಜೀವಿತದ ಅಂಶಗಳನ್ನು ಅವನು ತಂದಿಡುತ್ತಾನೆ. ಅಂಥವನಿಗಿಂತ ತಾನು ಖಂಡಿತವಾಗಿ ಹೆಚ್ಚಿನವನೆಂದು ಅವನು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಒಂದು ಕಾಲದಲ್ಲಿ ತಾನು ನಂಬಿದ್ದ 7 ಸಂಗತಿಗಳನ್ನು ಅವನು ಪಟ್ಟಿ ಮಾಡುತ್ತಾನೆ. ಅದು ಧಾರ್ಮಿಕತೆಯಾಗಿದೆ. ಯಾವನಾದರೂ ಧಾರ್ಮಿಕತೆಯಿಂದಾಗಿ ರಕ್ಷಿಸಲ್ಪಡಬಹುದಾದರೆ ಪೌಲನು ಅವರಲ್ಲಿ ಮೊದಲಿಗನಾಗಬಹುದು.
ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ತಮ್ಮ ಕುರಿತಾಗಿ ಇಂಥವುಗಳನ್ನು ಹೇಳಿಕೊಳ್ಳಬಹುದು, ಆದರೆ ಅದಾವುದೂ ನಮ್ಮನ್ನು ರಕ್ಷಿಸಲಾರದು. ಪೌಲನು ಹೇಳಿದ 7 ವಿಚಾರಗಳಲ್ಲಿ ಮೊದಲನೇ ವಿಚಾರವನ್ನು ನೋಡೋಣ. ಅದೇನೆಂದರೆ, 8ನೇ ದಿನದಲ್ಲಿ ಸುನ್ನತಿಯಾಯಿತು ಎಂಬುದಾಗಿ ನೋಡುವಾಗ ಇದು ಮೋಶೆಯ ಧರ್ಮಶಾಸ್ತ್ರದ ಮೂಲಭೂತ ವಿಧಿಯಾಗಿದೆ. ಅಂದರೆ ಅವನು ಸುನ್ನತಿಗಾಗಿ ತೊಟ್ಟಿಲಿನಿಂದ ಎದ್ದು ಹೋದನೆಂದಲ್ಲ. ಅವನ ಹೆತ್ತವರು 8ನೇ ದಿನದಲ್ಲಿ ಸುನ್ನತಿಗಾಗಿ ಅವನನ್ನು ಕರಕೊಂಡು ಹೋದರು. ತನಗೆ ದೈವಭಕ್ತರಾದ ಹೆತ್ತವರಿದ್ದಾರೆಂದು ಅವನು ಸ್ಪಷ್ಟಪಡಿಸುತ್ತಿದ್ದಾನೆ. ಅವರು ಅವನನ್ನು ಮೋಶೆಯ ಕಟ್ಟಳೆಗಳಿಗನುಸಾರವಾಗಿ ಬೆಳೆಸಿದರು. ಕರ್ತನಾದ ಯೇಸುವಿನ ತಂದೆ ತಾಯಿ ಕೂಡ ದೈವಭಕ್ತರಾಗಿದ್ದು ತಕ್ಕ ಸಮಯದಲ್ಲಿ ಆತನಿಗೆ ಸುನ್ನತಿ ಮಾಡಿಸಿದ್ದರು. ಒಬ್ಬ ದೈವಸೇವಕರು ತಮ್ಮ ಜೀವಿತದ ಅನುಭವವನ್ನು ಈ ರೀತಿಯಾಗಿ ಹೇಳುತ್ತಾರೆ: ನನ್ನ ಸೇವೆಯ ಆರಂಭದಲ್ಲಿ ನನಗೆ ಹಿಂಜರಿಕೆಯುಂಟು ಮಾಡಿದ ವಿಚಾರವೆಂದರೆ, ನನಗೆ ಕ್ರೈಸ್ತ ತಂದೆ ತಾಯಿಗಳಿರಲಿಲ್ಲ. ನನ್ನ ತಂದೆ ಕಡು ಕುಡುಕನಾಗಿದ್ದು ಎಂದೂ ದೇವಾಲಯಕ್ಕೆ ಹೋದವರಲ್ಲ. ಅವರು ಕಹಿ ಮನಸ್ಸಿನವರು, ಇತರರನ್ನು ಟೀಕಿಸುವವರೂ ಆಗಿದ್ದರು. ನನ್ನನ್ನು ಭಾನುವಾರ ಶಾಲೆಗೆ ಕಳುಹಿಸುತ್ತಿದ್ದರು. ಅದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಆದರೆ ನಾನು ಸತ್ಯವೇದವನ್ನು ನೋಡಿರಲಿಲ್ಲ. ನಮ್ಮ ಮನೆಯಲ್ಲಿ ಎಂದೂ ಪ್ರಾರ್ಥನೆಯನ್ನು ಕೇಳಿರಲಿಲ್ಲ. ನಾನು ಸತ್ಯವೇದ ಶಾಲೆಗೆ ಹೋದಾಗ ನನಗೆ ಸತ್ಯವೇದದ ಪುಸ್ತಕಗಳ ಪರಿಚಯ ಇರಲಿಲ್ಲ. ಕ್ರೈಸ್ತ ಮನೆಗಳಲ್ಲಿ ಬೆಳೆದು ಬಂದ ಇತರರನ್ನು ನಾನು ಸಂಧಿಸುತ್ತಿದ್ದೆ. ಅವರಿಗೆ ತುಂಬ ವಿಚಾರ ತಿಳಿದಿತ್ತು. ನನಗೆ ಇಂಥ ಅವಕಾಶಗಳಿರಲಿಲ್ಲ. ನಾನು ಏನನ್ನೋ ಕಳಕೊಂಡಿದ್ದೇನೆಂದು ಭಾವಿಸುತ್ತಿದ್ದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದರೆ ಪೌಲನಿಗೆ ಈ ಕೊರತೆಗಳಿರಲಿಲ್ಲ. ನಾನು ಹುಟ್ಟಿದ 8ನೇ ದಿನದಲ್ಲೇ ನನಗೆ ಸುನ್ನತಿಯಾಯಿತು ಎಂಬುದಾಗಿ ಅವನು ಹೇಳುವಾಗ ಅದರ ಅರ್ಥ ಅವನಿಗೆ ದೈವಭಕ್ತರಾದ ಹೆತ್ತವರಿದ್ದರು. 2ನೇ ವಿಚಾರವನ್ನು ನೋಡುವಾಗ ನಾನು ಇಸ್ರಾಯೇಲ್ ವಂಶದವನು ಎಂಬುದಾಗಿ. ಪ್ರಿಯರೇ, ಯಹೂದ್ಯರೆಂದು ಹೇಳಿಕೊಳ್ಳುತ್ತಿದ್ದವರಲ್ಲಿ ಅನೇಕರು ಮಿಶ್ರ ಜನಾಂಗದವರಾಗಿದ್ದಿರಬಹುದು. ಪೌಲನು ಹಾಗಲ್ಲ. ಅವನು ಇಸ್ರಾಯೇಲ್ ವಂಶಕ್ಕೆ ಸೇರಿದವನಾಗಿದ್ದನು. ಆ ದಿನಗಳಲ್ಲಿ ದೇವಾಲಯದಲ್ಲಿನ ವಂಶಾವಳಿ ಪಟ್ಟಿಯಲ್ಲಿ ಅವನ ಹೆಸರೂ ಇದ್ದಿರಬೇಕು. ಅವನಿಗೆ ಒಂದು ವಂಶಾವಳಿ ಇತ್ತು, ಒಂದು ಹಿನ್ನೆಲೆ ಇತ್ತು. ತಾನು ಅದಕ್ಕೆ ಸೇರಿದವನೆಂದು ಅವನು ತಿಳಿದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಪಟ್ಟಿ ಮಾಡಿದ 3ನೇ ವಿಚಾರವನ್ನು ನೋಡುವಾಗ ಬೆನ್ಯಾಮೀನನ ಕುಲದವನು ಎಂಬುದಾಗಿದೆ. ಅಂದರೆ ಅವನು ಉತ್ತಮ ಕುಲಕ್ಕೆ ಸೇರಿದವನು. ಬೆನ್ಯಾಮೀನನು ಯಾಕೋಬನಿಗೆ ಮೆಚ್ಚಿನ ಮಗನಾಗಿದ್ದನು. ಅವನಿಗೆ ಜನ್ಮ ಕೊಟ್ಟು ರಾಹೇಳಲು ಮೃತಿ ಹೊಂದಿದ್ದಳು. ಆಕೆ ಅವನನ್ನು ನನ್ನ ದುಃಖದ ಮಗನು ಎಂದು ಕರೆದಿದ್ದಳು. ಆದರೆ ಯಾಕೋಬನು ಅವನನ್ನು ಬಲಭುಜವೆಂದು ಕರೆದನು. ಪೆನಿಯೇಲಿನ ಅನುಭವಕ್ಕಿಂತ ಮೊದಲು ಯಾಕೋಬನ ಜೀವಿತದಲ್ಲಿ ರಾಹೇಳಲು ಅವನಿಗೆ ಆನಂದದಾಯಕಳಾಗಿದ್ದಳು. ಅವನು ಬೆನ್ಯಾಮೀನನಲ್ಲಿ ರಾಹೇಳನನ್ನು ಕಾಣುತ್ತಿದ್ದನು. ಬೆನ್ಯಾಮೀನನು ಯಾಕೋಬನಿಗೆ ಬಲಗೈಯೂ ಅವನ ಊರುಗೋಲು ಆಗಿದ್ದನು. ಪ್ರಿಯರೇ, ಮಾತ್ರವಲ್ಲದೆ ಇಸ್ರಾಯೇಲ್ಯರ ಮೊದಲ ಅರಸನು ಬೆನ್ಯಾಮೀನನ ಕುಲದವನೆಂದು ಪೌಲನು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಿತ್ತು. ಕರ್ತನಲ್ಲಿ ಪ್ರಿಯರೇ, ನನ್ನ ತಂದೆಯೊಬ್ಬ ಬೋಧಕರಾಗಿದ್ದರು, ಇಲ್ಲವೇ ದೇವರ ವಾಕ್ಯಕ್ಕಾಗಿ ನಿಂತವರಾಗಿದ್ದರು ಎಂದು ಹೇಳಲು ಸಾಧ್ಯವಿರುವುದು ಒಳ್ಳೆಯ ಸಂಗತಿಯೇ ಆಗಿದೆ. ಆದರೆ ಕೆಲವೊಮ್ಮೆ ಅದು ಆತಂಕದ ವಿಚಾರವೂ ಆಗಬಹುದು. ಕೆಲವರು ನನಗೆ ಹೇಳುತ್ತಾರೆ, ನಾನು ಇಂತಿಂತಹ ಸಭೆಯಲ್ಲಿ ಬೆಳೆದು ಬಂದವನು, ನನ್ನ ಅಜ್ಜ ಆ ಸಭೆಯನ್ನು ಸ್ಥಾಪಿಸಿದವರು, ಅವರ ಹೆಸರಿನಲ್ಲಿ ದೇವಾಲಯದಲ್ಲಿ ಒಂದು ಕಿಟಕಿ ಕೂಡ ಇದೆ. ಆದ್ದರಿಂದ ನಾನು ಈ ಸಭೆಯನ್ನು ಎಂದಿಗೂ ಬಿಡುವುದಿಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ಆ ಸಭೆ ಉದಾರವಾದಿಯಾಗಿದ್ದು ಅಲ್ಲಿ ದೇವರ ವಾಕ್ಯದ ಬೋಧನೆಯೇ ಇಲ್ಲವಾದರೆ ಈ ವಿಚಾರವೊಂದು ಅಡ್ಡಿಯಾಗಬಹುದು. ಆದರೆ ಪೌಲನಿಗೆ ಬೆನ್ಯಾಮೀನನ ಕುಲದವನಾಗಿರುವುದು ಒಂದು ಒಳ್ಳೆಯ ಸಂಗತಿಯೇ ಆಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನ ಪಟ್ಟಿಯ 4ನೇ ವಿಚಾರವನ್ನು ನೋಡುವಾಗ ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು ಎಂಬುದಾಗಿದೆ.
ಅಂದರೆ ಅವನು ಒಬ್ಬ ನಾಯಕನು. ಧಾರ್ಮಿಕ ವಲಯದಲ್ಲಿ ಉನ್ನತ ಸ್ಥಾನ ಅವನಿಗಿತ್ತು. ಅವನು ಮೇಲ್ಮಟ್ಟದಲ್ಲಿದ್ದನು. 5ನೇ ವಿಚಾರವನ್ನು ನೋಡುವಾಗ, ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಲ್ಲಿ ಫರಿಸಾಯರು ಮೇಲ್ಮಟ್ಟದವರಾಗಿದ್ದರು. ಅವರು ರಾಜಕೀಯ ಪಕ್ಷದವರಾಗಿದ್ದು ಒಂದು ರಾಜ್ಯ ಸ್ಥಾಪಿಸಬೇಕೆಂಬ ಉದ್ದೇಶ ಹೊಂದಿದವರಾಗಿದ್ದರು. ಅವರ ಪಂಗಡ ಇಸ್ರಾಯೇಲು ಸೆರೆಯಾದ ಬಳಿಕ ಇಲ್ಲವೇ ಆ ಅವಧಿಯಲ್ಲಿ ಹುಟ್ಟಿಕೊಂಡಿರಬಹುದು. ಅವರು ಮೂಲಭೂತವಾದಿಗಳಾಗಿದ್ದರು. ಧರ್ಮಶಾಸ್ತ್ರವನ್ನು ಸತ್ಯವೆಂದು ನಂಬಿದವರು. ದೇವದೂತರನ್ನು ನಂಬುತ್ತಿದ್ದರು. ಪುನರುತ್ಥಾನಗಳಲ್ಲಿ, ಅದ್ಭುತ ಕಾರ್ಯಗಳಲ್ಲಿ ನಂಬಿಕೆ ಇದ್ದವರಾಗಿದ್ದರು. ರಾಜಕೀಯವಾಗಿ ಅವರು ರಾಷ್ಟ್ರವಾದಿಗಳಾಗಿದ್ದರು. ಪ್ರಿಯರೇ, ನಿಕೋದೇಮನನ್ನು ಅವರು ಯೇಸುವಿನ ಬಳಿಗೆ ಕಳಿಸಿದ್ದು, ಗಲಿಲಾಯದಿಂದ ಒಬ್ಬ ಪ್ರವಾದಿ ಬಂದಿದ್ದಾನೆ, ಅವನು ನಮಗೆ ಬೆಂಬಲವಾಗಿ ನಿಂತರೆ ನಾವು ಜಯಿಸಬಹುದು. ಯಾಕಂದರೆ ಆಗ ರೋಮನ್ನು ಹೇಗೆ ಮಣಿಸಬೇಕೆಂದು ನಮಗೆ ತಿಳಿದದೆ ಎಂಬ ಯೋಚನೆಯಿಂದಾಗಿರಬಹುದು. ತಾವು ರಾಜಕೀಯ ಪ್ರಯತ್ನಗಳಿಂದಾಗಿ ತಮ್ಮ ರಾಜ್ಯ ಸ್ಥಾಪಿಸಬಹುದೆಂದು ಅವರು ನಂಬಿದ್ದರು. ಈ ಲೋಕದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸಬೇಕೆಂದಿದ್ದರು. ತಾನು ಒಬ್ಬ ಫರಿಸಾಯನೆಂದು ಪೌಲನು ಹೇಳಬಲ್ಲವನು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಮಾಡಿದ ಪಟ್ಟಿಯ 6ನೇ ವಿಚಾರವನ್ನು ನೋಡುವಾಗ, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಭೆಯನ್ನು ಹಿಂಸೆಪಡಿಸುವುದರಲ್ಲಿ ತಾನು ದೇವರ ಚಿತ್ತವನ್ನು ಮಾಡುತ್ತಿದ್ದೇನೆಂದು ಪೌಲನು ಭಾವಿಸಿದ್ದನು. ಇತರ ಫರಿಸಾಯರು ಕ್ರೈಸ್ತರನ್ನು ಯೆರೂಸಲೇಮಿನಿಂದ ಓಡಿಸಿದ ಬಳಿಕ ನಿರಾಳವಾಗಿದ್ದರು. ಆದರೆ ಪೌಲನು ಅವರನ್ನು ಈ ಭೂಮಿಯಿಂದಲೇ ನಿರ್ನಾಮ ಮಾಡಬೇಕೆಂದಿದ್ದನು. ಈ ಕಾರಣಕ್ಕಾಗಿ ಅವನು ದಮಸ್ಕಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಪರಿವರ್ತನೆ ಹೊಂದಿದನು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಪಟ್ಟಿ ಮಾಡಿದಂಥ ವಿಚಾರಗಳಲ್ಲಿ 7ನೇ ಸಂಗತಿ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಪಾಪರಹಿತನೆಂದಾಗಲಿ ಪರಿಪೂರ್ಣನೆಂದಾಗಲಿ ಅವನು ಹೇಳುವುದಿಲ್ಲ. ತಾನು ನಿರ್ದೋಷಿ ಎಂದು ಮಾತ್ರ ಹೇಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಪೌಲನು ತನ್ನ ಕುರಿತಾಗಿ ಹೀಗೆ ಹೇಳುತ್ತಾನೆ, ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಎಂದರೆ ಏನೋ ನನಗೆ ತಿಳಿಯುತ್ತಿದ್ದಿಲ್ಲ. ಪಾಪರಹಿತ ಪರಿಪೂರ್ಣ ತಾನೆಂದು ಪೌಲನು ಎಲ್ಲಿಯೂ ಹೇಳಿಕೊಂಡಿಲ್ಲ. ಧರ್ಮಶಾಸ್ತ್ರವು ಅವನಿಗೆ ಅವನ ಪಾಪವನ್ನು ತೋರಿಸಿಕೊಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ನೀನು ಕದಿಯಬಾರದು ಎಂಬ ಅಪ್ಪಣೆಯನ್ನು ಮೀರಿದರೆ ಕಳ್ಳತನದ ಸ್ಥಳದಲ್ಲಿ ಏನಾದರೂ ಗುರುತು ಬಿಟ್ಟಿರಬಹುದು. ಕೊಲೆಯ ಕುರಿತಾಗಿ ಕೂಡ ಹೀಗೆಯೇ ಹೇಳಬಹುದು. ನಿನ್ನ ಕೈಗಳಲ್ಲಿ ಆ ಕಾರ್ಯದ ಗುರುತು ಉಳಿಯಬಹುದು. ಇತರರ್ಯಾರೂ ತಿಳಿಯದ ರೀತಿ ವ್ಯಭಿಚಾರವೆಸಗುವುದು ಅಸಾಧ್ಯ. ಆದರೆ ದುರಾಶೆ ಪಟ್ಟರೆ ಬೇರಾರಿಗೂ ಅದು ತಿಳಿಯಲಾರದು. ಪೌಲನು ಹೇಳದಿರುತ್ತಿದ್ದರೆ ಅವನು ಪಾಪರಹಿತನಾದ ಪರಿಪೂರ್ಣನೆಂದೇ ನಾವು ಭಾವಿಸಬಹುದಿತ್ತು. ಆದರೆ ಅವನು ಯಥಾರ್ಥವಾಗಿ ತನ್ನ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತಾನೆ. ಧರ್ಮಶಾಸ್ತ್ರವು ನನ್ನನ್ನು ಕೊಂದಿತು ಎಂದು ಹೇಳುತ್ತಾನೆ. ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದರ ಅರ್ಥ ತಾನು ದೇವರೊಂದಿಗೆ ಸಂಧಾನವಾಗಲಿಕ್ಕೆ ಅಗತ್ಯವಿದ್ದ ಯಜ್ಞಗಳನ್ನು ಸಮರ್ಪಿಸಿದ್ದೇನೆ ಎಂದು. ಪೌಲನು ಯಥಾರ್ಥವಂತನು. ಧರ್ಮಶಾಸ್ತ್ರದೆದುರಿನಲ್ಲಿ ಅವನೊಬ್ಬ ಒಳ್ಳೆಯ ಸಂತನು. ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು ಎಂದು ಹೇಳುವ ಯೋಗ್ಯತೆ ಅವನಿಗಿತ್ತು. ಪ್ರಿಯರೇ, ಈ ಎಲ್ಲ ಸಂಗತಿಗಳು ಪೌಲನಿಗೆ ಲಾಭವಾದಂಥವುಗಳಾಗಿದ್ದವು. ಇಂಥ ದೊಡ್ಡ ಪಟ್ಟಿಯ ಕಾರಣದಿಂದ ತಾನು ದೇವರೆದುರು ಯೋಗ್ಯನಾಗಿ ಕಾಣಿಸಬಹುದೆಂದು ತಿಳಿದಿದ್ದನು. ಇದೆಲ್ಲವೂ ತನಗೆ ಲಾಭಕರವಾದದ್ದೆಂದೇ ಅವನು ಭಾವಿಸಿದನು. ಪ್ರೀತಿಯುಳ್ಳ ದೇವಜನರೇ, ಖರ್ಚಿನ ಪುಟದಲ್ಲಿ ಅವನು ಹಗೆ ಮಾಡುತ್ತಿದ್ದಾತನಿದ್ದನು. ಅದು ಯೇಸು ಕ್ರಿಸ್ತನೇ. ಆತನ ಮೇಲಿನ ಹಗೆಯಿಂದಾಗಿ ಕ್ರಿಸ್ತನ ಹಿಂಬಾಲಕರನ್ನೆಲ್ಲ ಪೌಲನು ನಾಶ ಮಾಡಬೇಕೆಂದಿದ್ದನು. ಆದರೆ ಕರ್ತನಾದ ಯೇಸು ಪೌಲನನ್ನು ದಮಸ್ಕದ ದಾರಿಯಲ್ಲಿ ಸಂಧಿಸಿದನು. ಇದರಿಂದಾಗಿ ಪೌಲನು ತನ್ನೆಲ್ಲ ಲೆಕ್ಕದ ರೀತಿಯನ್ನೇ ಬದಲಾಯಿಸಿದನು. ಅವನಿಗೆ ಲಾಭವಾಗಿದ್ದದ್ದು ಈಗ ನಷ್ಟವಾಯಿತು. ಅವನು ನಷ್ಟವೆನಿಸಿದ್ದು ಲಾಭವಾಯಿತು. ಒಂದು
ಸಂಪೂರ್ಣ ಕ್ರಾಂತಿಯುಂಟಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನೋಡೋಣ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ. ಅಲ್ಲಿ ಹೀಗೆ ಬರೆದದೆ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲಾಭದ ಖಾತೆಯಲ್ಲಿ ಪೌಲನು ತನ್ನ ಹಿನ್ನೆಲೆ, ಸ್ವಭಾವ, ಧರ್ಮವನ್ನೆಲ್ಲ ಸೇರಿಸಿದ್ದನು. ಆದರೆ ಅದೆಲ್ಲವೂ ಪಕ್ಕನೆ ನಷ್ಟದ ಸಂಗತಿಯಾಯಿತು. ಕ್ರಿಸ್ತನನ್ನು ಸಂಧಿಸಿದ್ದರಿಂದಾಗಿ ಇದೆಲ್ಲವನ್ನು ಅವನು ಆಧಾರ ಮಾಡಿಕೊಳ್ಳಲಾರದಾದನು. ಅವನು ಕ್ರಿಸ್ತನನ್ನು ದ್ವೇಷಿಸಿ ಆತನ ಹಿಂಬಾಲಕರನ್ನು ಹಿಂಸಿಸುವುದಕ್ಕಾಗಿ ದಮಸ್ಕದ ದಾರಿಯಲ್ಲಿ ಹೋಗುತ್ತಿದ್ದನು. ಆದರೆ ಈ ನಷ್ಟದ ಖಾತೆಯಲ್ಲಿದ್ದದ್ದು ಲಾಭದ ಖಾತೆಗೆ ಬಂದಿತು. ಅವನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ತನ್ನ ಪೂರ್ಣ ನಂಬಿಕೆಯನ್ನಾಧರಿಸಿದನು. ಪ್ರೀತಿಯುಳ್ಳ ದೇವಜನರೇ, ದೇಶದ ಲೆಕ್ಕದ ರೀತಿಯನ್ನು ಈ ರೀತಿಯಾಗಿ ಬದಲಾಯಿಸಿದರೆ ಲೋಕದ ಆರ್ಥಿಕತೆಯೇ ಅಡಿಮೇಲಾದೀತು. ಅದೊಂದು ದೊಡ್ಡ ಕ್ರಾಂತಿಯಾದೀತು. ನಿಜವಾಗಿ ನೋಡಿದರೆ ಮಾನಸಾಂತರವೆಂದರೆ ಒಂದು ಕ್ರಾಂತಿಯೇ ಆಗಿದೆ. ಯಾಕೆಂದರೆ ಲಾಭವಾಗಿದ್ದದ್ದು ನಷ್ಟವಾಗಿಯೂ, ನಷ್ಟವಾಗಿದ್ದದ್ದು ಲಾಭವಾಗಿಯೂ ಬದಲಾಗುತ್ತದೆ. ಅದು ಜೀವಿತವನ್ನು ಸಂಪೂರ್ಣವಾಗಿ ಅಡಿಮೇಲು ಮಾಡುತ್ತದೆ. ನಿನ್ನ ಸ್ಥಿತಿ ಸಂಪೂರ್ಣ ಬದಲಾಗುತ್ತದೆ. ಮಾನಸಾಂತರವೆಂದರೆ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, 7 ಮತ್ತು 8ನೇ ವಚನಗಳ ನಡುವೆ ಕಾಲದ ಅಂತರವಿದೆ. ಅದು ಎಷ್ಟು ದೀರ್ಘವಾದದೆಂದು ನನಗೆ ತಿಳಿಯದು. ಆದರೆ ಪೌಲನ ಮಾನಸಾಂತರದಿಂದ ಈ ಪತ್ರಿಕೆ ಬರೆಯುವ ತನಕದ ಅವಧಿಯಾಗಿರಬಹುದು. ಅವನು ಅನೇಕ ಸುವಾರ್ಥ ಪ್ರಯಾಣ ಮಾಡಿದ್ದಾನೆ. ಈಗ ಅವನು ಸೆರೆಯಲ್ಲಿದ್ದಾನೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಮಾನಸಾಂತರವು ಒಂದು ಕ್ಷಣದ ಅನುಭವವಲ್ಲ. ಅದು ಬಲೂನನ್ನು ಮೇಲಕ್ಕೆ ಬಿಟ್ಟ ಹಾಗಲ್ಲ. ಯಾವುದಾದರೂ ವೇದಿಯ ಬಳಿ ಹೋಗಿ ಅನುಭವ ಹೊಂದಿ ದರ್ಶನ ಪಡೆದು ಮೇಲಣ ಅನುಭವ ಹೊಂದಿದರೆ ಸಾಕೆಂದು ಅನೇಕರು ಭಾವಿಸುತ್ತಾರೆ. ಮಾನಸಾಂತರವೆಂದರೆ ನಿನ್ನೊಂದಿಗೆ ಸದಾ ಇರುವಂಥದ್ದು. ಅದು ಒಂದು ಕ್ಷಣ ಮಾತ್ರದಲ್ಲ, ಅದೊಂದು ಕ್ಷಣದಲ್ಲಿ ನಡೆಯುವಂಥದ್ದಾದರೂ ಜೀವನದುದ್ದಕ್ಕೂ ಇರುವಂಥದ್ದು. ಮತ್ತು ಶುದ್ಧೀಕರಣವೆಂಬುದು ಭಾವನಾತ್ಮಕ ಅನುಭವವಲ್ಲ, ಅದು ದೇವರನ್ನು ಆತುಕೊಂಡು ಪ್ರತಿದಿನ ಜೀವಿಸುವಂಥದ್ದೇ. ಪ್ರೀತಿಯುಳ್ಳ ದೇವಜನರೇ, ತನ್ನ ಮಾನಸಾಂತರದ ಕ್ಷಣದಿಂದ ತಾನು ಕ್ರಿಸ್ತನಿಗಾಗಿ ಜೀವಿಸುತ್ತಿದ್ದೇನೆಂದು ಪೌಲನು ಹೇಳುತ್ತಾನೆ. ಅವನು ಎಲ್ಲವನ್ನೂ ನಷ್ಟವೆಂದೆಣಿಸಿದ್ದಾನೆ. ಅವನ ಯೋಚನೆಯಲ್ಲಿ ಕ್ರಿಸ್ತನೇ ಪ್ರಮುಖನಾಗಿದ್ದಾನೆ. ತಾನು ಅತ್ಯಮೂಲ್ಯವೆಂದು ಭಾವಿಸುತ್ತಿದ್ದ ಎಲ್ಲವೂ ಈಗ ಕಸವಾಗಿದೆ. ತನ್ನ ಧಾರ್ಮಿಕತೆಯನ್ನೆಲ್ಲ ಕಳಚಿ ಬಿಸಾಡುತ್ತೇನೆಂದು ಹೇಳುತ್ತಾನೆ. ತಾನು ನಂಬಿಕೊಂಡದನ್ನೆಲ್ಲ ಬಿಟ್ಟು ಈಗ ತನ್ನ ರಕ್ಷಣೆಗಾಗಿ ಕರ್ತನಾದ ಯೇಸುವನ್ನು ಮಾತ್ರವೇ ನಂಬಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಡಾಕ್ಟರ್ ಕೇರಲ್ ಹೀಗೆ ಹೇಳಿದ್ದರು, ನಾನು ಮಾನಸಾಂತರ ಹೊಂದಿದಾಗ ನನ್ನ ಧರ್ಮವನ್ನು ಕಳಕೊಂಡೆ ಎಂಬುದಾಗಿ. ಪೌಲನಂತೆ ಅನೇಕರು ತಮ್ಮ ಧಾರ್ಮಿಕತೆಯನ್ನು ಬಿಟ್ಟು ಕ್ರಿಸ್ತನನ್ನು ಕಂಡುಕೊಳ್ಳುವ ಅಗತ್ಯತೆ ಇದೆ. ಅವನಲ್ಲಾದ ಕ್ರಾಂತಿಕಾರಕ ಬದಲಾವಣೆಯಿಂದಾಗಿ ಅವನು ಅತ್ಯಮೂಲ್ಯವೆಂದೆಣಿಸಿದ್ದೆಲ್ಲ ಈಗ ಕಸವಾಗಿ ಬಿಸಾಡಲ್ಪಟ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣವೇ? ನಾವು ಯಾವುದನ್ನು ಶ್ರೇಷ್ಠವೆಂದೆಣಿಸುತ್ತೇವೆ? ಅನೇಕ ಸಂದರ್ಭಗಳಲ್ಲಿ ನಮ್ಮ ಎಣಿಕೆಗಳು ದೇವರ ಎದುರಿನಲ್ಲಿ ಅದು ಏನೂ ಇಲ್ಲದಾಗುತ್ತದೆ. ಆದ್ದರಿಂದ ದೇವರ ವಿಷಯದಲ್ಲಿ ನಾವು ಐಶ್ವರ್ಯವಂತರಾಗಬೇಕು. ಆ ರೀತಿಯಾಗಬೇಕಾದರೆ ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಟ್ಟು ನಿಜವಾದ ಮಾನಸಾಂತರ ಹೊಂದಿದವರಾಗಿ ಹೊಸ ಜೀವಿತದಲ್ಲಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಕೇವಲ ಬಾಹ್ಯಾಚಾರವನ್ನು ನೋಡುವವನಲ್ಲ. ನಿಜವಾದ ಸುನ್ನತಿ ಹೃದಯದ್ದೇ ಆಗಿದೆ. ಅದು ಹೊಸ ಸೃಷ್ಟಿ. ಶರೀರ ಭಾವವು ದೇವರ ಬಳಿಗೆ ಬರಲಾರದು. ಮಾನಸಾಂತರವು ಒಂದು ಕ್ಷಣದ ಅನುಭವವಲ್ಲ, ಅದು ಸದಾ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಆದ್ದರಿಂದ ಹೊಸ ಹೃದಯವನ್ನು ಹೊಂದಿದವರಾಗಿ ಧಾರ್ಮಿಕತೆಯನ್ನು ಕಳಚಿಬಿಟ್ಟು ಆತ್ಮಿಕರಾಗಿ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ.
ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೆ, ಈ ದಿನ ಆತ್ಮಿಕ ವಿಚಾರಗಳಲ್ಲಿ ನಮ್ಮ ಜೀವಿತಕ್ಕೆ ಬೇಕಾಗಿರುವಂಥ ಲಾಭದಾಯಕ ವಿಷಯಗಳನ್ನು ನಮಗೆ ಕಲಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಪೌಲನ ಜೀವಿತದಲ್ಲಿ 7 ಹಂತಗಳನ್ನು ಆತನು ಗ್ರಹಿಸಿ ಯಾವುದು ಲಾಭವಾಗಿರುವಂಥದ್ದು ನಷ್ಟವೆಂದು ಎಣಿಸಿದನು ಸ್ವಾಮಿ. ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ಲಾಭದಾಯಕವಾಗಿರುವಂಥ ಆತ್ಮಿಕ ವಿಚಾರಗಳಲ್ಲಿ ಐಶ್ವರ್ಯವುಳ್ಳವರಾಗಿರಬೇಕು ಸ್ವಾಮಿ. ಪರಲೋಕದ ಸ್ವಭಾವದವರಾಗಿರಬೇಕು. ಓ ಕರ್ತನೆ, ಈ ಪ್ರಿಯರನ್ನು ಆಶೀರ್ವದಿಸು, ಬಲಪಡಿಸು. ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ, ಆತ್ಮಿಕವಾಗಿಯೂ ಪ್ರತಿ ಕ್ಷೇತ್ರದಲ್ಲಿ ಆಶೀರ್ವಾದ ಕೊಡು. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ನಿಮ್ಮ ಪ್ರಿಯರೆಲ್ಲರಿಗೂ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.